ಎಲ್ಲರಿಗೂ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಒಂದು ಆಯೋಗವನ್ನು ರಚನೆ ಮಾಡಲಾಗಿದೆ. ಈ ಆಯೋಗದ ನಂತರ ರಾಜ್ಯದಲ್ಲಿ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಗಳ ಅಧಿಸೂಚನೆ ಅಥವಾ ರಿಕ್ರೂಟ್ಮೆಂಟ್ಗಳು ಆಗುತ್ತಿಲ್ಲ. ಈ ಒಳ ಮೀಸಲಾತಿಯ ನಂತರ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಎಷ್ಟು ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಅಧಿಸೂಚನೆ ಆಗುವಂಥ ಎಲ್ಲ ಹುದ್ದೆಗಳ ಬಗ್ಗೆ ಈ ಚಾನಲ್ನಲ್ಲಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ರಾಜ್ಯದಲ್ಲಿ KSRP, CRDR, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಹುದ್ದೆಗಳು ಎಷ್ಟು ಖಾಲಿ ಇವೆ, ಒಳ ಮೀಸಲಾತಿಯ ನಂತರ ಅಧಿಸೂಚನೆಗೆ ತಯಾರಿಯಲ್ಲಿರುವಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಬಹುದು ನೀವು ಒಳ ಮೀಸಲಾತಿಯ ನಂತರ ಅಧಿಸೂಚನೆಗೆ ರೆಡಿಯಲ್ಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇವಾಗಿದೆ. ಇಲ್ಲಿ ಸ್ಪೈ RPC ಅಂತ ಇದೆ ನೋಡಿ, 1500 ಸ್ಪೈ RC ಹುದ್ದೆಗಳು ಕಾನ್ಸ್ಟೇಬಲ್ ಹುದ್ದೆಗಳು. ಅದೇ ರೀತಿ APC ಅಂದರೆ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು, ಅದರಲ್ಲಿ CAR ಮತ್ತು DR ಹುದ್ದೆಗಳು ಬರ್ತವೆ. CR ಅಂದರೆ ಸಿಟಿ ಆರ್ಮಡ್ ರಿಸರ್ವ್ಡ್ ಮತ್ತು DR ಅಂದರೆ ಡಿಸ್ಟ್ರಿಕ್ಟ್ ಆರ್ಮಡ್ ರಿಸರ್ವ್ಡ್ ಅಂತ ತಿಳ್ಕೋಬೇಕು. ಇಲ್ಲಿ 2000 ಹುದ್ದೆಗಳು CR ಮತ್ತು DR ಹುದ್ದೆಗಳು ಖಾಲಿ ಇವೆ. ಅದೇ ರೀತಿ 600 PSI ಹುದ್ದೆಗಳು ಖಾಲಿ ಇವೆ. ಅದೇ ರೀತಿ 15 DSI ಹುದ್ದೆಗಳು ಒಳ ಮೀಸಲಾತಿಯ ನಂತರ ಇವು ರಾಜ್ಯದಲ್ಲಿ ಅಧಿಸೂಚನೆಗೆ ರೆಡಿಯಲ್ಲಿರುವ ಹುದ್ದೆಗಳು. ಅದೇ ರೀತಿಯಲ್ಲಿ 2000 KSRP ಹುದ್ದೆಗಳು ಸಹ ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆ ಇದೆ. ಇದನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿಲ್ಲ. ಇದು 2024 ಡಿಸೆಂಬರ್ನ ನೋಟಿಫಿಕೇಷನ್ ಆಗಿರುತ್ತದೆ. ಇಲ್ಲಿ ನೀವು ಗಮನಿಸಬಹುದು ಒಳ ಮೀಸಲಾತಿಯ ನಂತರ ಈ ಎಲ್ಲ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಇಲ್ಲಿ ನೋಟಿಫಿಕೇಷನ್ ಒಂದ್ಸಲ ಓದಿ. ಸುತ್ತೋಲೆ ದಿನಾಂಕ 25/11/2024 ಒಳ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ಹೊರಡಿಸಬಾರದೆಂದು ಸೂಚಿಸಿರುವುದರಿಂದ ನೇರ ನೇಮಕಾತಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸುವುದನ್ನು ಕಾಯ್ದಿರಿಸಲಾಗಿದೆ. ಇಲ್ಲಿ ಈ ಹುದ್ದೆಗಳು ಎಲ್ಲ ಕಾಯ್ದಿರಿಸಲಾಗಿದೆ. ಒಳ ಮೀಸಲಾತಿ ಜಾರಿ ಆದ ನಂತರ ಈ ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗುವ ಸಾಧ್ಯತೆ ಇದೆ. ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಸುತ್ತೋಲೆಯು ತೆರವಾದ ನಂತರ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದು ಅಂತ ಹೇಳಿ ನೋಟಿಫಿಕೇಷನ್ ಆಗಿರುತ್ತದೆ. ಸ್ನೇಹಿತರೆ, ರಾಜ್ಯದಲ್ಲಿ ಅತಿ ಶೀಘ್ರದಲ್ಲಿ ಈ ಎಲ್ಲ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಲಾಗುತ್ತದೆ. ಈ ಒಳ ಮೀಸಲಾತಿ ಆಯೋಗ ಯಾವಾಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೋ ಆವಾಗಿನಿಂದ ಈ ಹುದ್ದೆಗಳು ಭರ್ತಿಯಾಗುವ ಸಾಧ್ಯತೆ ಇದೆ. ಅದೇ ರೀತಿ ರಾಜ್ಯದಲ್ಲಿ ವಯೋಮಿತಿ ಸಡಿಲಿಕೆ ಬಗ್ಗೆ ಕೂಗುಗಳು ಕೇಳಿಬರುತ್ತಿದೆ ಮತ್ತು ಹೋರಾಟಗಳು ಪ್ರಾರಂಭವಾಗಿದೆ. ರಾಜ್ಯದಲ್ಲಿ 3 ರಿಂದ 4 ವರ್ಷ ಯಾವುದೇ ರೀತಿಯ ಪೊಲೀಸ್ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ಗಳು ಆಗಿಲ್ಲ. ಅದಕ್ಕೆ ಏಜ್ ಬಾರ್ ಆಗಿರುವ ಆಕಾಂಕ್ಷಿಗಳಿಗಾಗಿ ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕಾಗಿ ಈ ಮೂಲಕ ನಿಮಗೆ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ವಯೋಮಿತಿ ಮುಗಿದಿರುವ ಅಭ್ಯರ್ಥಿಗಳು ಸಹಿತ ಹೋರಾಟದಲ್ಲಿ ಭಾಗವಹಿಸಿ ಮೈಸೂರು, ಬೆಂಗಳೂರು ಮತ್ತು ಹುಬ್ಬಳ್ಳಿ, ಧಾರವಾಡಗಳಲ್ಲಿ ನಡೆಯುವಂಥ ಹೋರಾಟದಲ್ಲಿ ಭಾಗವಹಿಸಿ ವಯೋಮಿತಿ ಸಡಿಲಿಕೆ ಬಗ್ಗೆ ಹೋರಾಟವನ್ನು ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.